ಇವತ್ತು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ಮತ್ತೆ ನಾವು ಬುರುಡೆ ಫಾಲ್ಸಿಗೆ ಬಂದಿದ್ದೀವಿ ನಿಮಗೆಲ್ಲ ತೋರಿಸೋಣ ಅಂತ. ಇಲ್ಲಿ ಸ್ಕಿಲ್ಡ್ ಬೈಕ್ ರೈಡರ್ಸ್ ಕ್ಯಾನ್ ರೀಚ್ ಹಿಯರ್ ಲೈಕ್ ಮೀ. ಯಾಕಂದ್ರೆ 90 ಡಿಗ್ರೀಸ್ ಸ್ವಲ್ಪ ಹೋಪ್ ಇದೆ. ಮಧ್ಯೆ ಸ್ಕಿಡ್ ಆಗುತ್ತೆ ಗಾಡಿ ಎಲ್ಲ. ಬಂದಿತ್ತು ಒಂದು ಸಲ ಮತ್ತೆ ಉಂಬ್ಳ ಸಿದ್ದಾಪುರದಿಂದ ಕುಮಟಾ ಹೋಗೋ ರೋಡ್ ಇದು. ಉಂಬ್ಳ ಹತ್ತಿರ ಗೊತ್ತಾಗಲ್ಲ ಅಂತ ನಂಗೆ ಗೊತ್ತಾಯ್ತು. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ಒಂದು ವರ್ಷಗಳ ನಂತರ ಮತ್ತೊಂದ್ಸಲ ನಾವು ಇದೇ ಜಾಗದಾಗ ಬಂದು ನಿಂತಿದ್ದೀವಿ. ಆ ವಿಡಿಯೋ ನೋಡಿದಾಗ ತುಂಬ ನೆನಪಿರುತ್ತೆ. ಸೊ ನಾ ಇವತ್ತು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ಮತ್ತೆ ನಾವು ಬುರುಡೆ ಫಾಲ್ಸಿಗೆ ಬಂದಿದ್ದೀವಿ ನಿಮಗೆಲ್ಲ ತೋರಿಸೋಣ ಅಂತ. ಸೊ ಇದು ಕುಮಟಾ ಸಿದ್ದಾಪುರದಿಂದ ಕುಮಟಾ ಹೋಗೋ ರೋಡ್ ಇದು. ಅಲ್ಲಿ ಒಂದು 20-22 ಕಿಲೋಮೀಟ್ರ್ ಬಂದರೆ ನಿಮಗೆ ಈ ಕ್ರಾಸ್ ಸಿಗುತ್ತೆ. ಇದು ಬೋರ್ಡ್ ಇದೆ ನೋಡಿ, ಬುರುಡೆ ಫಾಲ್ಸ್ ಅಂತ. ಹೊರೆ ಬಾಪ್ರೆ, ಝೀರೋ ಸಿವಿಕ್ ಸೆನ್ಸ್. ಸೊ ಇದು ಸಿಗತ್ತೆ ಬೋರ್ಡು. ನಿಮಗೆ ನೀವು ಮುಂದೆ 7 ಕಿಲೋಮೀಟ್ರ್ ಹೋಗ್ಬೇಕು. ಬನ್ನಿ ಬುರುಡೆ ಫಾಲ್ಸ್ ತೋರಿಸೋಣ ಇವತ್ತಾದರೂ. ಇಲ್ಲಿಂದ ಒಂದು ಸ್ವಲ್ಪ ದೂರ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಕ್ರಾಸ್ ಸಿಗತ್ತೆ. ಇಲ್ಲಿ ನೀವು ರೈಟ್ ತೊಗೋಬೇಕು. ಅದಾದ್ಮೇಲೆ ಇನ್ನೊಂದು ಕ್ರಾಸ್ ಸಿಗತ್ತೆ, ಅಲ್ಲಿ ನೀವು ಲೆಫ್ಟ್ ಹೋಗ್ಬೇಕು. ಅಲ್ಲಿಂದ ಬಂದ್ವಿ. ಇಲ್ಲಿ ಬಂದು ನೀವು ಇಲ್ಲಿ ಲೆಫ್ಟ್ ತೊಗೋಬೇಕು. ಹೆಚ್ಚು ಕಮ್ಮಿ ಯೂಟರ್ನೇ ತೊಗೋಬೇಕು. ಓಕೆ, ನಾವು ಆ ಕ್ರಾಸ್ ಆದಮೇಲೆ ಇಲ್ಲಿ ಈ ರೋಡಿಂದ ಇಲ್ಲಿ ಬರ್ತೀರಾ. ಇಲ್ಲಿ ನೀವು ನಿಮ್ಮ ಗಾಡಿನ ಪಾರ್ಕ್ ಮಾಡ್ತೀರಾ. ನನ್ನ ಬೈಕ್ ಅಲ್ಲಿದೆ. ಓನ್ಲಿ ಸ್ಕಿಲ್ಡ್ ಬೈಕ್ ರೈಡರ್ಸ್ ಕ್ಯಾನ್ ರೀಚ್ ಹಿಯರ್ ಲೈಕ್ ಮೀ. ಯಾಕಂದ್ರೆ 90 ಡಿಗ್ರೀಸ್ ಸ್ವಲ್ಪ ಹೋಪ್ ಇದೆ. ಮಧ್ಯೆ ಸ್ಕಿಡ್ ಆಗುತ್ತೆ ಗಾಡಿ ಎಲ್ಲ. ಸೊ ಹುಷಾರಾಗಿ ಬನ್ನಿ. ಬೈಕ್ ಹೊಡೆಯಕ್ಕೆ ಬಂದರೆ ಮಾತ್ರ ಬನ್ನಿ. ಬೈಕ್ ತೊಗೊಂಡು ಇಲ್ಲ ಯಾರನ್ನಾರು ಕರ್ಕೊಂಡ್ಬನ್ನಿ. ಬೈಕ್ ಹೊಡೆಯಕ್ಕೆ ಬರೋಣ ಅಷ್ಟೇ. ಬಂದಿತ್ತು ಒಂದು ಸಲ. ಈಗ ಕೆಳಗೆ ಹೋದಂಗೆ ನನ್ನ ವಾಯ್ಸ್ ಕೇಳುತ್ತೆ ಇಲ್ಲ ಗೊತ್ತಿಲ್ಲ. ನೀರಿನ ಸೌಂಡ್ ತುಂಬ ಜಾಸ್ತಿ ಆಗ್ತಾ ಇದೆ. ಜೋರ ಮಾತಾಡ್ತಾ ಇದ್ದಾರೆ. ಇನ್ನು ಎಷ್ಟು ಇಳಿಬೇಕಲ್ಲೇ? ಅಲ್ಲಿ ಮೇಲಿಂದ ಕೆಳಗಿನ ತನಕ ಮೆಟ್ಟಿಟ್ಕೊಂಡ್ಬರ್ತೀವಿ. ಓಕೆನಾ? ಈಗ ಜನ ಇದ್ದಾರೆ, ಯಾರೋ ಗೊತ್ತಿಲ್ಲ. ಅವ್ರು ಹೋಗೋ ತನಕ ಕಾಯ್ತಿದ್ದೀನಿ. ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ನನಗೆ ಪ್ರೈವಸಿ ಸಿಗ್ತಾ ಇಲ್ಲ ಇಲ್ಲಿ ವಿಡಿಯೋ ಮಾಡೋದಕ್ಕೆ. ಇಲ್ಲಿ ಯಾರೋ ಇದ್ದಾರೆ, ಸರಿ ಅವ್ರು ಹೋದರು. ಇವಾಗ ನಾವು ಕರೆಕ್ಟಾಗಿ ತೋರಿಸ್ತೀನಿ. ಇವಾಗ ನಂಗೆ ಫುಲ್ ಪ್ರೈವಸಿ ಸಿಕ್ಕೈತಿ. ಸೊ ಅಯ್ಯೋ ಕಾಣ್ತಾನೆ ಅಲ್ಲಿಂದ ಬರ್ತಾ ಇದೆ ನೀರು. ಇದೇ ಲಾಸ್ಟು, ಇದಕ್ಕಿಂತ ಮುಂದೆ ಹೋಗೋಕ್ಕಾಗೋದಿಲ್ಲ. ಸೊ ನೋಡಿ, ಇದು ಆ್ಯಕ್ಚುಲಿ ಅಲ್ಲಿಂದನೂ ಬರ್ತಾ ಇದೆ. ಅಲ್ಲಿಂದ ಇಲ್ಲಿ ಕೆಳಗಿನ ತನಕ ಕೆಳಗೆ ಮತ್ತೆ ಕೆಳಗೆ. ಈ ವಿಡಿಯೋಕ್ಕೆ ಜಾಸ್ತಿ ಸಪೋರ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಇನ್ನೂ ತುಂಬ ಫಾಲ್ಸ್ಗಳಿದ್ದಾವೆ. ಆ ಫಾಲ್ಸ್ ಅಂತ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಈ ವಿಡಿಯೋಕ್ಕೆ ಜಾಸ್ತಿ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ. ನನಗೆ ಯಾವ ವಿಡಿಯೋಗೂ ಸಪೋರ್ಟ್ ಸಿಗ್ತಿಲ್ಲ. ಅದಕ್ಕೆ ವರ್ಷಕ್ಕೊಂದು 2 ವಿಡಿಯೋ ಬರ್ತಾಯಿದೆ. 2 ವರ್ಷಕ್ಕೊಂದು 2 ವಿಡಿಯೋ ಬರ್ತಾಯಿದೆ. ಮನ್ಸಿಗೆ ಬಂದಾಗ ಮಾಡ್ತಾಯಿದ್ದೀನಿ ವಿಡಿಯೋ. ಅದೇ ಈ ವಿಡಿಯೋಗೆ ಸಪೋರ್ಟ್ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ಇನ್ನು ಭೀಮನ್ ಗುಡ್ಡ, ಉಂಚಡಿ ಫಾಲ್ಸು, ನೈಗರ್ ಫಾಲ್ಸು, ಸುಡುಗಾಡು ಫಾಲ್ಸು ತುಂಬ ಇದ್ದಾವೆ. ಎಲ್ಲದನ್ನೂ ಇಡೀ ಮಲೆನಾಡೆ ಎಕ್ಸ್ಪ್ಲೋರ್ ಮಾಡೋಣ. ಆದರೆ ಈ ವಿಡಿಯೋಗೆ ನಂಗೆ ಲೈಕ್ ಬೇಕು, ಸಪೋರ್ಟ್ ಬೇಕು ಅಷ್ಟೇ. ಇದು ನನ್ನ ರಿಕ್ವೆಸ್ಟ್ ಅಲ್ಲ, ಆರ್ಡ್ರು.
ಆ್ಯಕ್ಚುಲಿ ಇದಕ್ಕೆ ಬುಲ್ಡೆ ಫಾಲ್ಸ್ ಅಂತ ಹೆಸರು ಬಂದಿದ್ದ ಕಾರಣನೇ ಇಲ್ಲಿ ತುಂಬ ಜನ ಯೂತ್ಸ್ ಅಂದರೆ ಯುವಕರು ಬಂದು ಮೇಲ್ಗಡೆ ಸೆಲ್ಫಿ ತೊಗೊಳಕ್ಕೆ ಹೋಗಿ ಅಲ್ಲಿ ಮೇಲಿಂದ ಕೆಳಗೆ ಬಿದ್ದು ತುಂಬ ಜನ ಸತ್ತೋಗಿದ್ದಾರೆ. ಅದಕ್ಕೆ ಇದಕ್ಕೆ ಬುಲ್ಡೆ ಫಾಲ್ಸ್ ಅಂತ ಹೆಸರು ಬಂದಿದೆ ಅಂತ ತುಂಬ ಜನ ಹೇಳ್ತಾರೆ. ಮೊದಲೆಲ್ಲ ಅಲ್ಲಿ ತನಕ ಎಲ್ಲ ಹೋಗ್ಬೋದಿತ್ತು, ಆದರೆ ಈಗ ಅಲ್ಲಿ ತನಕ ಎಲ್ಲ ಹೋಗಿ ಬಿಡೋದಿಲ್ಲ. ಅದೇ ಸೆಲ್ಫಿ ತೊಗೊಳಕ್ಕೆ ಹೋಗಿ ಕೆಳಗೆ ಬಿದ್ದು ತುಂಬ ಜನ ಸತ್ತೋಗಿದ್ರಿಂದ. ಸರಿ, ಬುಲ್ಡೆ ಫಾಲ್ಸಿಗೆ ಬಾಯ್ ಹೇಳ್ತಾ ನಾವೀಗ ಕಾಣಿಸ್ತಾನೆ ಇಲ್ಲ ಬುಲ್ಡೆ ಫಾಲ್ಸ್. ಬುಲ್ಡೆ ಫಾಲ್ಸಿಗೆ ಬಾಯ್ ಹೇಳ್ತಾ ನಾವೀಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಒಂದೆರಡು ಸೆಲ್ಫಿ ತೊಗೊಂಡು ಹೋಗೋಣ, ತನ್ನೆಲಿಗೆ ಬೇಕು ತಡಿ. ಮಳೆ ಬಂದ ಕಾರಣದಿಂದ ನಾವು ಇಲ್ಲಿಂದ ಬೇಗ ಹೋಗ್ತಾ ಇದ್ದೀವಿ. ಅವನು ಅಣ್ಣ ನನ್ನ ರೈನ್ ಕೋಟು ನನ್ನ ಟೋಪಿ ಹಾಕೊಂಡು ಹೊಂಟೆ, ನನಗೆ ತಲೆಗೆ ಎಂಥದ್ದು ಇಲ್ಲ. ಸೊ ಬುಲ್ಡೆ ಫಾಲ್ಸ್ ಬಾಯ್. ಈ ಮೆಟ್ಲು ಅಷ್ಟು ಇಳಿದಿದ್ದೇನೋ ಇಳಿದ್ಬಿಟ್ಟಿವಿ ಕಣ, ಹತ್ತದ ಹೆಂಗಲ್ಲ ಈಗ. ಉಂಬಳೆ ಏನಾದ್ರು ಹತ್ಕೊಂಡಿತ್ತೆ ನೋಡ್ಕೋಬೇಕು ಕಾಲಿಗೆ. ನಂಗನ್ಸಿದ ಮಟ್ಟಿಗೆ ಯಾವುದೂ ಹತ್ತಿಲ್ಲ. ಕಚ್ಚಿದ್ರೆ ಕಂಟೆಂಟ್ ಆಗೋದು. ಇನ್ನೂ ಅಷ್ಟು ಮಟ್ಲೆ ಹತ್ಬೇಕು. ಇವಾಗಲೇ ಅರ್ಧ ನಡತ್ ನಂದು. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಾದ್ಮೇಲೆ ನಾವೀಗ ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇನ್ನೂ ಇಷ್ಟು ಮೆಟ್ಲು ಹತ್ಬೇಕು. ಮೆಟ್ಲು ಹತ್ತಿ ಮೇಲ್ಗಡೆ ಸಿಗ್ತೀವಿ. ಈಗ ಒಂದು ಹೇಳೋದೇನಾದರೆ, ಇಲ್ಲಿ ಒಂದು ಕಡ್ಡು ನೆಟ್ವರ್ಕ್ ಇಲ್ಲ. ನಂದು ಜಿಯೋ ಸಿಮ್ ಐತಿ, ಏರ್ಟೆಲ್ ಸಿಮ್ ಐತಿ, ಎರಡರಿಗೂ ನೆಟ್ವರ್ಕ್ ಇಲ್ಲ. BSNL ಗೊತ್ತಾಯ್ತಾನ ನೆಟ್ವರ್ಕ್? BSNLಗೂ ಇಲ್ಲ. ನಿಮಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರೋಕ್ಕಂತೂ ಆಗೋದಿಲ್ಲ. ಸೊ ಕರೆಕ್ಟಾಗಿ ಕೇಳ್ಕೊಂಡು ಮಾಡ್ಕೊಂಡು ಬನ್ನಿ ಆಯಿತಾ. ಇಲ್ಲ ನಾನು ವಿಡಿಯೋನ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ, ಬೇಜಾರಿಲ್ಲ. ಅಂತೂ ಮೇಲ್ಗಡೆ ಬಂದ್ವಿ. ಇಷ್ಟು ಮೆಟ್ಲು ಹತ್ತಿ ಜೀವಂತವಾಗೇ ಇದ್ದೀವಿ ಇನ್ನು. ಮತ್ತೆ ಉಂಬಳ ಬಿಡ್ತಿಲ್ಲ ಕಣ. ಉಂಬಳ ಹತ್ತಿರ ಗೊತ್ತಾಗಲ್ಲ ಅಂತ ನಂಗೆ ಗೊತ್ತಾಯ್ತು. ಮತ್ತೆಲ್ಲಾದ್ರೆ ಆಯ್ತು ನೋಡ, ನನಗೆ ಅದ್ರದ್ದು ಒಂದೇ ಆ ರೀಲ್ಸ್ ಒಂದು ನೋಡಿ ನಂಗೆ ಭಾಳ ಭಯ ಆಗ್ತಿತ್ತು. ಆ ರೀಲ್ಸ್ ನೋಡಿದ್ರೆ ಆ ರೀಲ್ಸ್ ಬೇಕಾದ್ರೆ ಹಾಕ್ತೀನಿ. ಸೈತನ ಸೇವ್ ಆಯ್ತಾನ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಡೋಣ. ಅಡ್ಜಸ್ಟ್ ಪೋಂಡ ಅನ್ನೋದ್ರ ಉಂಬಳ. ನಂಗೆ ಯಾವ್ದಾರು ಹೆದರಿಕೆ ಇತ್ತು ಅದೇ ಅಂದರೆ ಅದಕ್ಕೆ ತುಂಬ ಇಷ್ಟ. ಸದ್ಯ ಯಾವುದೂ ಕಚ್ಚಿಲ್ಲ ಅನ್ಕೋತೀನಿ ನಾನು ಮನೆ ಹೋಗೋ ತನಕ. ಅವ ಬುಲ್ಡೆ ಫಾಲ್ಸ್ ಹೋಗ್ತಾ ಒಂದು ಬ್ರಿಡ್ಜ್ ಸಿಗತ್ತಲ್ಲ, ಅಲ್ಲಿದ್ದೀವಿ. ಇಲ್ಲಿ ನಿಂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀವಿ. ಹೇಳ್ಕೊಳ್ಳೋಷ್ಟು ವ್ಯೂ ಏನೂ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಗುಡ್. ನೋಡೋಣ, ಈಚೆ ಕಡೆ ವ್ಯೂ. ಈಗ ಸೇತುವೆದ ಆಚೆ ಕಡೆ ವ್ಯೂ ಅಂತ ತೋರಿಸ್ತೀನಿ ನಿಮಗೆ. ನೈಸ್. ತಡಾ. ಬಿಟ್ಟಿ ಸೊಪ್ಪೆ ಅಂದರೆ ಇದೇ ಬಿಟ್ಟಿ ಸೊಪ್ಪು. ಅದು ನೀವಾಗ ಇದು ಹಾಕೋ, ಹೇಳ್ದಾಗ ತೆಗಿ. ಇಲ್ಲ